ಗಣೇಶನನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದನ್ನು ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ನೋಡ್ಕೊಳ್ಬೇಕಾಗುತ್ತೆ. ಗಣೇಶನ ವಿಗ್ರಹವನ್ನ ಮನೆಗೆ ತರುವ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸುವ ನಿಯಮಗಳ ಕುರಿತು ಇಲ್ಲಿದೆ ಮಾಹಿತಿ. ಮಂಗಳಕರ ಸಮಯವನ್ನ ಆರಿಸಿ. ಗಣೇಶನನ್ನು ಮನೆಗೆ ತರಲು ಮಂಗಳಕರ ದಿನ ಮತ್ತು ಸಮಯವನ್ನು ಆಯ್ಕೆ ಮಾಡಲು ಹಿಂದೂ ಕ್ಯಾಲೆಂಡರ್ ಅಥವಾ ಪುರೋಹಿತರನ್ನು ಸಂಪರ್ಕಿಸಿ. ಈ ಸಮಯವನ್ನು ಮುಹೂರ್ತ ಎಂದು ಕರೆಯಲಾಗುತ್ತೆ. ಸ್ಥಳದ ಆಯ್ಕೆ. ನೀವು ವಿಗ್ರಹವನ್ನು ಇರಿಸಲು ಉದ್ದೇಶಿಸಿರುವ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ಇದು ಅಚ್ಚುಕಟ್ಟಾಗಿ ಮತ್ತು ಗೊಂದಲದಿಂದ ಮುಕ್ತವಾಗಿದೆಯೇ ಎಂಬುದನ್ನು ನೋಡಿಕೊಳ್ಳಿ. ವಿಗ್ರಹವನ್ನು ಇರಿಸಲು ವಿಶೇಷ ಪೀಠ ಅಥವಾ ವೇದಿಕೆಯನ್ನು ತಾಜಾ ಹೂವುಗಳು, ರಂಗೋಲಿಗಳಿಂದ ಅಲಂಕರಿಸಿ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ವಿಗ್ರಹದ ಆಯ್ಕೆ. ಪರಿಸರದ ಮೇಲಾಗುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಪರಿಸರ ಸ್ನೇಹಿ ಮಣ್ಣಿನ ವಿಗ್ರಹಗಳನ್ನು ಬಳಸಲು ಶಿಫಾರಸು ಮಾಡಲಾಗಿದೆ. ವಿಗ್ರಹವನ್ನು ಮನೆಗೆ ಕೊಂಡೊಯ್ಯುವ ಮೊದಲು ಪ್ರಾಣ ಪ್ರತಿಷ್ಠಾ ಆಚರಣೆಯನ್ನ ಮಾಡಿ. ಇದು ವಿಗ್ರಹದ ಮೇಲೆ ದೇವರನ್ನು ಆವಾಹನೆ ಮಾಡುವುದನ್ನು ಒಳಗೊಂಡಿರುತ್ತೆ. ಯಾವುದೇ ತಿಳಿದ ಪಂಡಿತರು ಅಥವಾ ಜ್ಞಾನವುಳ್ಳ ಕುಟುಂಬದ ಸದಸ್ಯರ ಇದನ್ನು ಮಾಡಬಹುದು. ಆಮಂತ್ರಣ ಮತ್ತು ಮೆರವಣಿಗೆ. ಆಯ್ಕೆ ಮಾಡಿದ ದಿನ ಮತ್ತು ಸಮಯದಲ್ಲಿ ನಿಮ್ಮ ಮನೆಗೆ ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಗಣೇಶನನ್ನು ಆಹ್ವಾನಿಸಿ. ವಿಗ್ರಹವನ್ನು ಮನೆಗೆ ಸ್ವಾಗತಿಸುವಾಗ ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸಿ. ಗಣೇಶನ ಪ್ರತಿಷ್ಠಾಪನೆ. ಸಿದ್ಧಪಡಿಸಿದ ಪೀಠ ಅಥವಾ ವೇದಿಕೆಯ ಮೇಲೆ ವಿಗ್ರಹವನ್ನು ಇರಿಸಿ. ಇದು ಮಂಗಳಕರ ದಿಕ್ಕುಗಳೆಂದು ಪರಿಗಣಿಸಲ್ಪಟ್ಟ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಗಣೇಶನ ವಿಗ್ರಹವು ಮುಖ ಮಾಡಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಂತರ ದೇವರಿಗೆ ಹೂವುಗಳು, ಧೂಪ ಮತ್ತು ದೀಪಗಳನ್ನು ಅರ್ಪಿಸಿ ಗಣೇಶನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿ ದೀಪ ಅಥವಾ ಆರತಿಯನ್ನು ಬೆಳಗಿಸಿ. ಗಣೇಶನ ವಿಗ್ರಹಕ್ಕೆ ಪೂಜೆ. ಗಣೇಶನ ವಿಗ್ರಹಕ್ಕೆ ದೈನಂದಿನ ಪೂಜೆ ಮಾಡಿ. ತಾಜಾ ಹೂವುಗಳು, ಮೋದಕಗಳು, ಹಣ್ಣುಗಳು, ಧೂಪ ದ್ರವ್ಯ ಮತ್ತು ಇತರ ವಸ್ತುಗಳನ್ನು ಅರ್ಪಿಸುವುದನ್ನು ಇದು ಒಳಗೊಂಡಿದೆ. ಗಣೇಶನಿಗೆ ಸಮರ್ಪಿತವಾದ ಪ್ರಾರ್ಥನೆಗಳು, ಮಂತ್ರಗಳು ಮತ್ತು ಭಜನೆಗಳನ್ನು ಪಠಿಸಿ. ಗಣೇಶನ ವಿಗ್ರಹಕ್ಕೆ ನೈವೇದ್ಯ. ಮೋದಕಗಳು ಮತ್ತು ಲಡ್ಡುಗಳು ಸಾಮಾನ್ಯವಾಗಿ ಗಣೇಶನ ನೆಚ್ಚಿನ ಸಿಹಿ ತಿಂಡಿಗಳಾಗಿವೆ. ಬೆಳಿಗ್ಗೆ ಮತ್ತು ಸಂಜೆ ಆರತಿಯ ಸಮಯದಲ್ಲಿ ಗಣೇಶನಿಗೆ ಶುದ್ಧ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಬೆಳಗಿ ಆರತಿಯನ್ನ ಮಾಡಿ.